ನಾರಿ ಶಕ್ತಿಗೆ ಅಡ್ಡಿಯಾದಂತಹ ವಿಪಕ್ಷಗಳ ವಿರುದ್ಧ ಪ್ರಧಾನಿ ಮೋದಿ ಗರಂ ಆಗಿದ್ರು. ನಿನ್ನೆ ಭಾಷಣದ ಮೂಲಕ ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಂಡ್ರು. ಮೋದಿಯ ಭಾಷಣಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಮೋದಿ ಸುಳ್ಳುಗಾರ ಅಂತ ಮಲ್ಲಿಕಾರ್ಜುನ ಖರ್ಗೆ ಜರೆದಿದ್ದಾರೆ. ಸಿಎಂ ಡಿಸಿಎಂ ಕೂಡ ನಮೋಗೆ ಟಕ್ಕರ್ ಕೊಟ್ಟಿದ್ದಾರೆ. ಮಿನಿ ದಂಗಲ್ನಿಂದ ಶುರುವಾಗಿದ್ದ ಅಲ್ಪಸಮರ ಮತ್ತಷ್ಟು ಜಟಿಲವಾಗಿದೆ. ದಾವಣಗೆರೆ ಅಲ್ಪಸಂಖ್ಯಾತ ನಾಯಕರ ನಡುವೆ ಜಟಾಪಟಿ ನಡೆದಿದೆ. ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಪರ ಮುಸ್ಲಿಂ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಅಹಿಂದ ವರ್ಗದ ನಾಯಕರ ಪರ ಬೆಳಗಾವಿ ಸಾಹುಕಾರ್ ಬ್ಯಾಟ್ ಬೀಸಿದ್ದಾರೆ. ಅಮೆರಿಕ ಇರಾನ್ ನಡುವೆ ನಡೆಯಬೇಕಾಗಿದ್ದಂತಹ ಎರಡನೇ ಸುತ್ತಿನ ಸಂಧಾನ ಸಭೆಗೆ ವಿಘ್ನ ಎದುರಾಗಿದೆ. ನಾಳೆ ಸಂಧಾನ ನಡೆಯಲ್ಲ ಅಂತ ಇರಾನ್ ಕನ್ಫರ್ಮ್ ಮಾಡಿದೆ. ಶಾಂತಿ ಸಭೆ ನಡೆಯಲ್ಲ ಅಂತಿದ್ದಂತೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತದ ಹಡಗುಗಳ ಮೇಲಿನ ಫೈರಿಂಗ್ಗೆ ಇರಾನ್ ವಿಷಾದ ವ್ಯಕ್ತಪಡಿಸಿದೆ. ಕಾವಾತುರಾಣಂ ನ ಭಯಂ ನ ಲಜ್ಜಃ ಅಂತಾರೆ. ಇದು ಮಹಿಳೆಯೊಬ್ಬಳ ವಿಚಾರದಲ್ಲಿ ಸತ್ಯವಾಗಿದೆ. ಮೈಸೂರಿನಲ್ಲಿ ಪರಸಂಗದಾಟಕ್ಕೆ ಪತಿಯನ್ನೇ ಪತ್ನಿಯೊಬ್ಬಳು ಚಟ್ಟಕ್ಕೇರಿಸಿದ್ದಾಳೆ. ತನ್ನ ಪ್ರಿಯಕರನ ಜೊತೆ ಸೇರಿ ಜವರಪ್ಪ ಎಂಬಾತನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ಪೊಲೀಸರ ಕೈಗೆ ತಗಲು ಹಾಕೊಂಡಿದ್ದಾಳೆ. ಇವತ್ತು ಕರಾಳ ಭಾನುವಾರವಾಗಿ ಮಾರ್ಪಾಡಾಗಿದೆ. ರಜೆಯ ಮಜದಲ್ಲಿ ಪ್ರಯಾಣ ಹೊರಟಿದ್ದವರು ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. 4 ಪ್ರತ್ಯೇಕ ಅಪಘಾತದಲ್ಲಿ 4 ಸಾವಿನ ಮನೆಯ ಕದ ತಟ್ಟಿದ್ದಾರೆ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಕಲಬುರಗಿಯಲ್ಲಿ ಪೇದೆ ದುರಂತ ಅಂತ್ಯ ಕಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.